ಹೌ ಟು ಕನೆಕ್ಟ್ ವಿತ್ ಅ ಬ್ರ್ಯಾಂಡ್ಸ್? ಈಗ ಒಬ್ರಿಗೆ 1,00,000 ಇದೆ ಅಂತಂದ್ರೆ, ಫಾಲೋವರ್ಸ್ ಇದ್ದಾರೆ ಅಂದ್ರೆ, ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಬ್ರ್ಯಾಂಡ್ಸ್ ಜೊತೆ ಅಂತ? ಇಸ್ ದೇರ್ ಎನಿ ಸಜೆಷನ್ಸ್ ಮೇಲ್ ಫ್ರಮ್ ಯುವರ್ ಸೈಡ್? ಮೇಲ್ ಎಲ್ಲಾ ಬ್ರ್ಯಾಂಡ್ಸ್ ಮೇಲ್ ಕೊಟ್ಟಿರ್ತಾರೆ, ಎಲ್ಲಾರ್ಗೂ ಮೇಲ್ ಮಾಡ್ರಿ, ಮೇಲ್ ಮಾಡಬೇಕು. ಎಲ್ಲಾರ್ಗೂ ಮೇಲ್ ಮಾಡ್ರಿ. ಎಷ್ಟಾಗುತ್ತೆ ನಿಮ್ಗೆ ಆಬ್ವಿಯಸ್ಲಿ ಫಸ್ಟ್ ಇನಿಷಿಯೇಟಿವ್ ನೀವೇ ತಗೊಬೇಕು, ಮೇಲ್ ಮಾಡ್ರಿ. ಓ, ನಾವೇ ಇನಿಷಿಯೇಟಿವ್ ತಗೋ. ನಾವೇ ಇನಿಷಿಯೇಟಿವ್ ತಗೊಂಡು ಮೇಲ್ ಮಾಡಬೇಕು. ಇಲ್ಲ ಕ್ವಾಲಿಟಿ ಇರ್ಬೇಕು ಕಾಂಟೆಂಟ್ಸ್ ಅಲ್ಲಿ. ಸುಮ್ನೆ ಏನೋ ಆಗೋಯ್ತು 2019-20 ಹೊಲ್ಟೋಯ್ತು, ಇವಾಗ ಚಪ್ರಿ ಟ್ರೆಂಡ್ಸ್ ವರ್ಕ್ ಆಗಲ್ಲ. ಕ್ವಾಲಿಟಿ ಇರ್ಬೇಕು ಕಾಂಟೆಂಟ್ ಅಲ್ಲಿ, ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು, ಆ ವಿಜುವಲ್ ಅಲ್ಲಿ ಕಾಣಿಸ್ಬೇಕು ನಿಮ್ ಕ್ವಾಲಿಟಿ. ನೀವ್ ಹೇಳೋದ್ರಲ್ಲ ಕಾಣಿಸ್ತಾ ಇರ್ಬೇಕು, ನಿಮ್ ರೀಲ್ ಅಲ್ಲಿ ಕಾಣಿಸ್ಬೇಕು, ಆ ರಿಚ್ನೆಸ್ ಕಾಣಿಸ್ಬೇಕು, ಆ ವಿಜುವಲ್ಸ್ ಅಲ್ಲಿ ಕಾಣಿಸ್ಬೇಕು, ಆ ಕ್ಯಾಮ್ರಾ ಆಂಗಲ್ಸ್ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಅದ್ರಲ್ಲಿ ಕಾಣಿಸ್ಬೇಕು. ಇವಾಗ ನೀವು 2020-2019 ಸ್ಟಿಕ್ ಆನ್ ಆದ್ರೆ ಬ್ರಾಂಡ್ಸ್ ನಿಮ್ಮ ಹತ್ರ ಡೆಫಿನೆಟ್ಲಿ ಬರಲ್ಲ. ಓಕೆ. ಸೊ ಅದು ಮೇಜರ್ ಥಿಂಗ್ ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ ಕ್ವಾಲಿಟಿ ಇತ್ತಾ ನೀವೇ ಅಪ್ರೋಚ್ ಮಾಡ್ರಿ ಬ್ರ್ಯಾಂಡ್ಸ್ನ. ಬ್ರ್ಯಾಂಡ್ಸು ಬರ್ತಾರೆ ನಿಮ್ಮ ಹತ್ರ, ಫಾಲೋವರ್ಸ್ ವ್ಯೂಸ್ ಚೆನ್ನಾಗಿದ್ರೆ ಬ್ರ್ಯಾಂಡ್ಸೇ ಬರ್ತಾರೆ. ಇಲ್ವಾ, ಬರ್ತಾ ಇಲ್ವಾ, ಟೇಕ್ ಯುವರ್ ಟೈಮ್, ಮೇಲ್ ಮಾಡ್ರಿ. ಎಲ್ಲಾ ಬ್ರ್ಯಾಂಡ್ಸ್ ಮೇಲ್ ಹುಡುಕ್ರಿ, ಯಾವ ಬ್ರ್ಯಾಂಡ್ಸ್ ಬೇರೆ ಕ್ರಿಯೇಟರ್ಸ್ ಕನೆಕ್ಟ್ ಮಾಡ್ತಾ ಇದಾರೆ, ಅದೇ ಬ್ರ್ಯಾಂಡ್ಸ್ ನ ನೀವು ಅಪ್ರೋಚ್ ಮಾಡ್ರಿ. ಇಸ್ ದೇರ್ ಎನಿ ಏಜೆನ್ಸೀಸ್ ಅದಕ್ಕೆ ಬ್ರ್ಯಾಂಡ್ಸ್ ಕನೆಕ್ಟ್? ತುಂಬಾ ಇದಾರೆ. ಇದಾರೆ. ಇವಾಗ ನನ್ಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ನನಗೆ ಯಾರು ಗೊತ್ತಿಲ್ಲ, ಬಿಕಾಸ್ ನಾನು ಪರ್ಸನಲಿ 7 ವರ್ಷದಿಂದ ನನ್ನ ಫ್ರೆಂಡ್ ಒಬ್ಬನೇ ಮ್ಯಾನೇಜ್ ಮಾಡ್ತಾ ಇರೋದು. ವಿ ಆರ್ ಡೂಯಿಂಗ್ ವೆರಿ ಗುಡ್ ನಂಬರ್ಸ್ ಒಂದು ವರ್ಷದಲ್ಲಿ ಅನ್ಯುವಲ್ ಆಗಿ. ಇಫ್ ಐ ಆಮ್ ನಾಟ್ ರಾಂಗ್, ಇವಾಗ ಅದನ್ನ ನಾವು ಮಾಡಬೇಕು ಅಂತ ಅಂದ್ರೆ ಏಜೆನ್ಸಿಗಳು ಕನ್ನಡದಲ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಐ ನೋ ವರುಣ್ ಕೂಡ ಇಂಡಿವಿಜುವಲ್ ಮಾಡ್ತಾ ಇರೋದು, ಸಮೀರು ಕೂಡ ಇಂಡಿವಿಜುವಲ್ ಮಾಡ್ತಾ ಇರೋದು. ಅದಾದ್ಮೇಲೆ ಇವನು ವರ್ಷ ಮೇ ಬಿ ಅವರು ಇದ್ರಲ್ಲಿದ್ದಾರೆ, ಮಾಂಕಲ್ ಇದ್ದಾರೆ, ಮಾಂಕ್ ಅಂತ. ಬಟ್ ಅದು ಸೌತ್ ಇಂಡಿಯನ್ ಅಲ್ಲ. ಅದು ಸೌತ್ ಅಲ್ಲಿ ನನಗೆ ಯಾವ್ದು ಗೊತ್ತಿಲ್ಲ, ಕರ್ನಾಟಕದಲ್ಲಿ ನಂಗೆ ಸ್ಪೆಸಿಫಿಕ್ ಆಗಿ ಯಾವ್ದು ಗೊತ್ತಿಲ್ಲ. ಅದು ಬಿಟ್ರೆ ನಾನು ಗಾಡ್ಲೈಕ್ ಕೂಡ ಹ್ಯಾಂಡಲ್ ಮಾಡ್ತಾ ಇರುತ್ತೆ, ಅದೊಂದು ಗೇಮಿಂಗ್ ಆರ್ಗ್, ಇಂಡಿಯಾದಲ್ಲ ಬಿಗ್ಗೆಸ್ಟ್ ಗೇಮಿಂಗ್ ಆರ್ಗು. ಅದು ಬಿಟ್ಟರೆ ನಮ್ಮ ಪರ್ಸನಲ್ ಮ್ಯಾನೇಜರ್ ಒಬ್ರು ಇರೋದ್ರಿಂದ ಅವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಯು ಶುಡ್ ಹ್ಯಾವ್ ಅ ಕಾಂಟ್ಯಾಕ್ಟ್, ಒಬ್ಬ ಒಳ್ಳೆ ಕಾಂಟ್ಯಾಕ್ಟ್ ಇರಬೇಕು, ಯಾರು ಬ್ರ್ಯಾಂಡ್ಸ್ ಅವ್ರ ಜೊತೆ ಚೆನ್ನಾಗಿರ್ತಾನೆ ಅಥವಾ ರೀಚ್ ಗೊತ್ತಿರುತ್ತೆ, ಅದು ಕಾಂಟ್ಯಾಕ್ಟ್ ಇರುತ್ತಲ್ಲ, ಅಂಥವ್ರನ್ನ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಸಾಕು. ಸೂಪರ್ ಸಜೆಷನ್ಸ್, ಥ್ಯಾಂಕ್ ಯು. ಓಕೆ, ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಏನು ಸಜೆಷನ್ಸ್ ಕೊಡ್ತೀರಾ? ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ ಕೆಲವರೆಲ್ಲ. ಸುಮ್ಮನೆ ರೀ, ನಾನು ಕೇಳ್ತಾ ಇದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ ತುಂಬ ಜನ. ಈಗ ನಾನು ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ ಅಂದ್ಕೊಳ್ಳಿ, ಏನು ಸಜೆಷನ್ಸ್ ಕೊಡ್ತೀರಾ ಅವ್ರಿಗೆ? ನೀವು ಈ ಕ್ವಶನ್ ತುಂಬ ಒಂದು ರಾಂಗ್ ವ್ಯಕ್ತಿ ಕೇಳ್ತಾ ಇದ್ದೀರಾ. ನನಗೆ ಫೋರ್ಸ್ ಮಾಡಿದೆ ಇವರು, ಯೂಟ್ಯೂಬ್ಗೆ ಎಲ್ಲ ಇವರೇ ಫೋರ್ಸ್ ಮಾಡಿ. ಹೌದಾ? ನಿಮ್ಗೆ ಗೊತ್ತಿಲ್ಲ ಹಂಗಂದ್ರೆ ಇವ್ರಿಗೆ ಬರೀ ಒಂದೇ ಗೊತ್ತಿರೋದು, ಜನ ನನ್ನ ಮೆಚ್ಚಬೇಕು ಅಷ್ಟೇ ಗೊತ್ತು, ಅದು ಬಿಟ್ಟು ನನಗೇನು ಗೊತ್ತಿಲ್ಲ. ಓಕೆ, ಅದರಿಂದ ಅರ್ನ್ ಮಾಡಬೇಕು ಅನ್ನೋ ಥರ ಪ್ಲಾನ್ಸ್ ಏನು ಇರಲಿಲ್ವಾ ನಿಮಗೆ? ಅದರಿಂದ ದುಡ್ಡು ಬರುತ್ತೆ ಅಂತ ನಂಗೆ ಗೊತ್ತಾಗಿದೆ ರೀಸೆಂಟಾಗಿ. ಅಂದರೆ ಅದೇ ಸ್ಟಾರ್ಟ್ ಮಾಡಿದ್ದು ಒಂದು 5-6 ವೀಡಿಯೋಸ್ ಆದಮೇಲೆ. ಅದಕ್ಕೆ ಕಾರಣ ಶಶಿಧರ್? ಹಾಂ, ಇವರು ಅದೇ ಯೂಟ್ಯೂಬಿಗೆ ಪುಷ್ ಮಾಡಿದ್ರು ನನಗೆ, ನೀನು ಮಾಡು ವ್ಲಾಗ್ಸು, ಡೈಲಿ ವ್ಲಾಗ್ಸ್ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಈ ಥರ ಆ ಥರ ಅಂತ. ಸೊ ಅಲ್ಲಿಂದ ಇದಾಗಿದ್ದು.